ಲೈಫಲ್ಲಿ ಕ್ಲಾರಿಟಿ ಇರಬೇಕು. ವಿಶೇಷವಾಗಿ ನಮ್ಮ ಅಪ್ಪನ ಬಗ್ಗೆ ನಮಗೆ ಗೊತ್ತಿರಬೇಕು. ನಮ್ಮಪ್ಪ ಯಾರು ಅನ್ನೋ ಕ್ಲಾರಿಟಿ ನಮಗಿರಲೇಬೇಕು. ಏನು ಹಿಂಗೆ ಮಾತಾಡ್ತಿದ್ದೀನಿ ಅನ್ಕೊತೀರಾ? ಒಂದು ಸಣ್ಣ ಜಲಕ್ ತೋರಿಸ್ತೀನಿ, ನೋಡ್ಕೊಂಬಂದ್ಬಿಡಿ. ಕಳೆದ 25 ವರ್ಷದಲ್ಲಿ ನಾವು ನೋಡಿದ್ದು 3 ಹೆಸರು. ಗೌಡ ಅಂದಾಗ ನಮಗೆ ನೆನಪಾಗೋದು HD ದೇವೇಗೌಡರು. ಅಯ್ಯ ಅಂದಾಗ ನೆನಪಾಗೋದು ಸಿದ್ದರಾಮಯ್ಯನವರು. ಅಪ್ಪ ಅಂದಾಗ ನೆನಪಾಗೋರು ನಮ್ಮ ಯಡಿಯೂರಪ್ಪ. ಕೇಳ್ಕೊಂಬಂದ್ರಲ್ವ? ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ಬಿಜೆಪಿ ಪಕ್ಷದವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರವರಿಗೆ ಅಭೂತಪೂರ್ವವಾದಂಥ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ. ಅದರಲ್ಲಿ ಲಕ್ಷಾಂತರ ಜನ ಸೇರಿರ್ತಾರೆ. ಹಾಗೆ ಹಲವಾರು ಮಠಾಧೀಶರುಗಳಿಗೂ ಕೂಡ ಆಹ್ವಾನ ಇರುತ್ತೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಆ ವೇದಿಕೆ ಮೇಲೆ ಈ ಮಠಾಧೀಶರು ಒಂದು ಮಾತನ್ನು ಬಳಸ್ತಾರೆ. ಕಳೆದ 25 ವರ್ಷದಲ್ಲಿ ಅಪ್ಪ ಅಂದರೆ ಯಡಿಯೂರಪ್ಪ ನೆನಪಾಗ್ತಾರೆ ಅಂತ. ನನಗಂತೂ ಈ ಮಾತಿನ ಅರ್ಥ ಇವತ್ತಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ. ಕಳೆದ 25 ವರ್ಷದಲ್ಲ, ಇನ್ನು ಮುಂದೆ 75 ವರ್ಷ ಆದರೂ ಕೂಡ, 100 ವರ್ಷ ಆದರೂ ಕೂಡ, ಈ ದೇಹದಲ್ಲಿ ಜೀವ ಇರುವವರೆಗೂ ಕೂಡ ಅಪ್ಪ ಅಂದರೆ ನಮಗೆ ಜನ್ಮ ಕೊಟ್ಟ ನಮ್ಮಪ್ಪನೇ ನೆನಪಾಗದೆ ವಿನಃ ಯಡಿಯೂರಪ್ಪ ಅಲ್ಲ. ಅದು ಹೇಗೆ ಇವರಿಗೆ ಯಡಿಯೂರಪ್ಪ ನೆನಪಾದರೂ ನನಗಂತೂ ಅರ್ಥ ಆಗಲಿಲ್ಲ. ಅಥವಾ 25 ವರ್ಷದಲ್ಲಿ ಯಡಿಯೂರಪ್ಪ ಅಪ್ಪನಂಥ ಕೆಲಸ ಏನು ಮಾಡಿದ್ರು ಅಂತ ದಯವಿಟ್ಟು ನನಗಂತೂ ಗೊತ್ತಿಲ್ಲ. ಗೊತ್ತಿದ್ದರೆ ನನಗೆ ತಿಳಿಸ್ಬಿಡಿ. ಮಠದಲ್ಲಿ ಕೂತು, ಧರ್ಮದ ಪೀಠದಲ್ಲಿ ಕೂತು ನೀತಿ ಪಾಠ ಹೇಳಬೇಕಾದಂಥ ನೀವು, ಧರ್ಮದ ಪಾಠ ಹೇಳಬೇಕಾದಂಥ ನೀವು, ಹೊರಗಡೆ ಬಂದು ಸಮಾಜದಲ್ಲಿ ರಾಜಕೀಯ ವೇದಿಕೆಗಳಲ್ಲಿ ಕೂತ್ಕೊಂಡು ಲಕ್ಷಾಂತರ ಜನ ಸೇರಿರುವಂಥ ಒಂದು ಸಭೆಯಲ್ಲಿ ಈ ಥರ ಒಂದು ಲೂಸ್ ಟಾಕ್ಗಳನ್ನು, ಈ ಥರ ಒಂದು ಇಲ್ಲ ಸಲ್ಲದ ಬೇಡದೇ ಇರೋ ಸ್ಟೇಟ್ಮೆಂಟ್ಗಳನ್ನೆಲ್ಲ ಕೊಟ್ಟು ದಯವಿಟ್ಟು ನಿಮಗಿರೋ ಘನತೆ ಗೌರವಗಳನ್ನು ದಯವಿಟ್ಟು ಕೆಳಗಡೆ ಹಾಕೋ ಹಾಗೆ ಮಾಡ್ಕೋಬೇಡಿ. ನಿಮ್ಮ ಹಾಗೆ ನನಗೂ ಗಡ್ಡ ಇದೆ, ನಾನು ಕೂಡ ನಿಮ್ಮ ಹಾಗೆ ರುದ್ರಾಕ್ಷಿ ಹಾಕಿದ್ದೀನಿ. ನೀವು ಪ್ರಮಾಣ ಮಾಡಿ ಹೇಳಿ, ನಿಮಗೆ ಅಪ್ಪ ಅಂತ ಹೇಳಿದ್ರೆ ನಿಮ್ಮಪ್ಪ ನೆನಪಾಗ್ತಾರೋ ಅಥವಾ ಯಡಿಯೂರಪ್ಪ ನೆನಪಾಗ್ತಾರೋ? ಪ್ರಾಸವಾಗಿ ಮಾತಾಡಿದ್ರೆ ಸಖತ್ತಾಗಿರುತ್ತೆ, ರೈಮಿಂಗಾಗಿ ಮಾತಾಡಿದ್ರೆ ಸೂಪರಾಗಿರುತ್ತೆ ಅಂತನೋ, ಅಥವಾ ವೇದಿಕೆಯ ಮೇಲಿರೋ ಜನಗಳ ಮೆಚ್ಚಿಸಬೇಕು ಅಂತನೋ, ಲಕ್ಷಾಂತರ ಜನಗಳ ಹತ್ರ ಚಪ್ಪಾಳೆಗಿಟ್ಟಿಸ್ಬೇಕು ಅಂತನೋ ಈ ರೀತಿ ಮಾತುಗಳನ್ನು ದಯವಿಟ್ಟು ಆಡಕ್ಕೆ ಹೋಗಬೇಡಿ. ಇಷ್ಟೊಂದು ಜನ ಸೇರಿದಾಗ ನೀವು ಒಳ್ಳೊಳ್ಳೆ ಮಾತುಗಳನ್ನು ಆಡಬೇಕು, ಒಳ್ಳೆ ಸಂದೇಶಗಳನ್ನು ಸಮಾಜಕ್ಕೆ ಕೊಡಬೇಕು. ಅಪ್ಪನಂತ ಮಾತಾಡಬೇಕಾಗಿತ್ತು, ಆದರೆ ಅಪ್ಪನಂತ ಮಾತಾಡ್ಬಿಟ್ರಿ. ಯಾಕೆ ಅಂತ ನನಗೆ ಇದುವರೆಗೂ ಅರ್ಥ ಆಗಲಿಲ್ಲ. ಅದೇ ವೇದಿಕೆ ಮೇಲೆ ಅದೇ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರ 2 ಗಂಡು ಮಕ್ಕಳಿದ್ರು. ಅವರಿಗೆ ಈ ನಿಮ್ಮ ಮಾತುಗಳು ಕೇಳಿಸ್ತಿಲ್ಲೋ ನನಗಂತೂ ಗೊತ್ತಿಲ್ಲ. ಬಹುಶಃ BJP ಕಾರ್ಯಕ್ರಮ ಆಗಿರೋದ್ರಿಂದ ಅಪ್ಪ ಅಂದರೆ ಯಡಿಯೂರಪ್ಪ ಅಂತ ಹೇಳಿದ್ರಿ. ಅದೇ ವೇಳೆ ಮುಂದೆ ನಾಳೆ ಏನಾದರೂ ಕಾಂಗ್ರೆಸ್ ಅವರು ಇದೇ ಥರ ಕಾರ್ಯಕ್ರಮ ಮಾಡಿದ್ರೆ ಅಪ್ಪ ಅಂದರೆ ಬಂಗಾರಪ್ಪ ಅಂತ ಹೇಳ್ತೀರಾ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದನ್ನೆಲ್ಲ ನೋಡಿದ್ದು ನಿಮಗೇನು ಅನ್ನಿಸ್ತು? ನಿಮಗೆ ಯಾರಪ್ಪ ನೆನಪಾದ್ರು ಅಂತ ಕಮೆಂಟ್ ಮಾಡಿ. ಇಂಥ ಮಾತುಗಳು ಎಷ್ಟು ನಮ್ಮ ಸಮಾಜದಲ್ಲಿ ಪರಿಣಾಮಗಳು ಬೀರುತ್ತೆ ಅಂತ ನಿಮಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ಏನಂತೀರಾ? Very interesting, but I don't care.